ಆಕ್ಚುಲಿ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಎಲ್ಲ ಮಾಲ್ಗೆ ಹೋದ್ರು ಬರೀ ಹೀರೋಗಳು ಇರ್ತಾರೆ. ಇದ್ರಲ್ಲಿ ನೋಡಿ, ಯು ಆರ್ ರಾಂಗ್. ಆಕ್ಚುಲಿ ಇಟ್ಸ್ ನಾಟ್ ಮಾಲ್, ಸಿನಿಮಾ. ಡಮಲ್ ಡಮಿಲ್ ಡಮಿಲ್ ಡಮಲ್ ಅಂತ ಬರುತ್ತೆ. ಬಟ್ ನಾವು ಒಂಚೂರು ಮಹೇಶ್ ಬಾಬು ಅವಾಗಿಂದನೂ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿ ಕನ್ನಡ. ಫೈನಲಿ ನಾವಿವಾಗ AMB ಸಿನಿಮಾಸ್ಗೆ ಹೋಗ್ತಾ ಇದ್ದೀವಿ. ಮೊದಲು ಕಪಾಲಿ ಥಿಯೇಟ್ರ್ ಆಗಿತ್ತು, ಇದು ಮೆಜೆಸ್ಟಿಕಲ್ಲಿರೋದು. ಸೊ ನಾನು ನನ್ನ ಕೊಲಿಗೂ ಇಬ್ಬರು ಆಫೀಸ್ನ ಬೇಗ ಮುಗಿಸ್ಕೊಂಡು ಬೇಗ ರೀಚ್ ಆಗೋಣ ಅಂತ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ ದೇವರೇ, ಎಷ್ಟು ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು, ಹೋಗ್ತಾಯಿಲ್ಲ ಬರ್ತಾಯಿಲ್ಲ. ಬ್ಯಾಂಗ್ಳೂರ್ನ ಕೇಳಬೇಕಾ, ಯಾವಾಗಲೂ ಟ್ರಾಫಿಕ್ ಇದ್ದಿದ್ದೆ. ಈ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾನು ಯಾವಾಗ ಮೂವಿ ನೋಡ್ತೀನಿ ಅನ್ನೋ ಕ್ಯೂರಿಯಾಸಿಟಿಲೇ ಕಳೆದೋಗಿದೆ. ಆದರೂ ವೆಯ್ಟ್ ಮಾಡಿ ಮಾಡಿ ಕೊನೆಗೂ ನಾನು ರೀಚ್ ಆಗಿದ್ದೆ AMB ಸಿನಿಮಾಸ್. ವಾಹ್, ಆಚೆಯಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಒಳಗಿಂದ ಅದ್ಭುತವಾಗಿದೆ. ನಾನು ಪ್ರತಿಯೊಂದು ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಒಳಗಿದೆ ಅನ್ನೋದು. ನೀವು ಈಗ ನಾನು ಎಂಟ್ರಿ ಆಗೋದು ಏನಂದರೆ, ಫಸ್ಟ್ ಎಂಟ್ರಿಗೆ ಯು ವಿಲ್ ಫೀಲ್ ಲೈಕ್ ಇಟ್ಸ್ ಅ ಕ್ಯಾಶುವಲ್ ಮಾಲ್. ಕ್ಯಾಶುವಲಾಗಿ ಏನೋ ಒಂದು ಮಾಲ್ ಇದೆ ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಯಾವಾಗ ನಾವು ಸಿನಿಮಾ ಥಿಯೇಟ್ರಿಗೆ ಆ್ಯಕ್ಚುಲಾಗಿ ಎಂಟ್ರಾಗ್ತೀವಿ, ಅಲ್ಲಿ ಸ್ವರ್ಗ ಅನ್ನೋದಿರೋದು. ಓಪನಿಂಗೆ ಸಿನಿಮಾ ಫುಲ್ಲು ಗೋಲ್ಡ್ ಆ್ಯಂಡ್ ಗೋಲ್ಡು. ಯು ವಿಲ್ ಎಂಜಾಯ್. ಲೈಕ್ ನೀವು ಒಳ್ಳೆ ಪ್ರೀಮಿಯರ್ ಒಳಗೆ ಯಾವುದೋ ಒಂದು ಸ್ವರ್ಗದೊಳಗೆ ಹೋದಂಗೆ ಅನಿಸುತ್ತೆ. ಅಲ್ಲಿ ಅದು ಏನು ರೀ, 1 ಫ್ಲೋರಾ 2 ಫ್ಲೋರಾ 3-4 ಫ್ಲೋರ್ ಇದೆ. ಆಲ್ಮೋಸ್ಟ್ 3 to 4 ಫ್ಲೋರ್ಸ್ ಇದೆ. 5-6 ಐ ಡೋಂಟ್ ರಿಮೆಂಬರ್ ಎಷ್ಟು ಫ್ಲೋರ್ ಇದೆ ಅಂತ. ಬಟ್ ಲಕ್ಸುರಿ ಟಾಪ್ ನಾಚ್. ನೀವು ಕೊಡೋ ಕಾಸಿಗೆ 100% ಬರ್ತಿದೆ. ಯು ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ಒನ್ಸ್ ಇನ್ ಲೈಫ್ ಟೈಮ್ ಥರ. ಪ್ರತಿಯೊಂದು ಸೂಪರಾಗಿದೆ. ಸೀಟಿಂಗಿಂದಾಗಲಿ, ಫ್ಲೋರಿಂಗಿಂದಾಗಲಿ, ದ ಫುಡ್ ಆಲ್ಸೋ ಇಟ್ಸ್ ನಾಟ್ ಓವರ್ ದ ರೇಟೆಡ್. ಗುಡ್, ವೆರಿ ಗುಡ್. ಇದ್ರ ಬಗ್ಗೆ ನೀವು ಹೇಳಿ ಏನಾದರೂ. ಸೊ ವಾಟ್ ಯು ನೋ ಅಬೌಟ್ ದಿಸ್ AMB ಕಪಾಲಿಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಟು ಬಿ ಫ್ರ್ಯಾಂಕ್, ಇಟ್ ವಾಸ್ ಅ ಬಿಗ್ಗೆಸ್ಟ್ ಥಿಯೇಟರ್ ಇನ್ ಏಷ್ಯಾ. ಇವಾಗ ಮಹೇಶ್ ಬಾಬು ಮಹೇಶ್ ಬಾಬು ಇದೇನು ಸ್ಪೆಷಾಲಿಟಿ ಇಲ್ಲಿ ಆ್ಯಕ್ಚುಲಿ? ಡಾಲ್ಬಿ ವಿಷನ್ ಪ್ಲಸ್ ಡಾಲ್ಬಿ ಅಟ್ಮಾಸ್ ಎರಡೂ ಕೂಡಿರೋಂಥ ಒಂದು ಥಿಯೇಟರ್ ಇದು. ಓಕೆ. ಏಷ್ಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್, ಒನ್ ಆಫ್ ದ ಸೆಕೆಂಡ್ ಲಾರ್ಜೆಸ್ಟ್ ಮಾಲ್ ಇದು. ಮಾಲ್ ಆರ್ ಯು ಆರ್ ರಾಂಗ್. ಆ್ಯಕ್ಚುಲಿ ಇಟ್ಸ್ ನಾಟ್ ಮಾಲ್, ಸಿನಿಮಾ ಥಿಯೇಟರ್. ಆ್ಯಂಡ್ ನನಗೂ ಎಕ್ಸ್ಪೆಕ್ಟೇಷನಿಂದ ಬಂದಿದ್ದೀನಿ. ನೋಡೋಣ ಹೆಂಗೆ ಹೇಳ್ತಾನೆ. Come on, let's go. ಲಿಫ್ಟ್ ಇತ್ತು ಬ್ರೋ, ಲಿಫ್ಟ್ ಯೂಸ್ ಮಾಡ್ಕೊಂಡು ಬರ್ಬೋದಿತ್ತು ಅನ್ಸುತ್ತೆ. ನಡ್ಕೊಂಬಂದ್ಬಿಟ್ವಿ. ಮಹೇಶ್ ಬಾಬುದು ಅಂತ ಗೊತ್ತಾಗಬೇಕು. ಅದು ನೀಟಾಗಿ ಹಾಕಿದ್ದಾರೆ ನೋಡಿ. ಚೆನ್ನಾಗಿಲ್ಲ. ಹಾಂ, ಲಕ್ಸುರಿ ಇದೆಯಪ್ಪ. ಐ ಥಿಂಕ್ ಆಲ್ಮೋಸ್ಟ್ 6 ಸ್ಕ್ರೀನ್ಸ್ ಇದೆ ಅನಿಸುತ್ತೆ. ಸೊ 6th ಸ್ಕ್ರೀನ್ ನಮ್ದಿರೋದು. ದುರೇಂದರ್ಗೆ ಬಂದಿದ್ದೀವಿ. ಹೆವಿ ಲಕ್ಸುರಿ ಆಗಿದೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಯು ವಿಲ್ ಹ್ಯಾವ್ ಟು ಟೇಕ್. ಸ್ಕ್ರೀನ್ ನಂಬರ್ 3. ಸಿಕ್ಸಲ್ಲಿದೆ ಸ್ಕ್ರೀನು ಮೇಲ. ಓಕೆ, 6 ಸ್ಕ್ರೀನ್ ಮಿಸ್ ಆಗಿಲ್ಲ. ಹೋಗುತ್ತೆ ಇವಾಗ. ಇದು ನನ್ನ ಬ್ಲಾಗು, ಬಟ್ ಪ್ರೆಸೆಂಟ್ ಮಾಡ್ತಾ ಇರೋದು ಪ್ರದೀಪ್. ಸೊ ಒಂದು ಅಡ್ವಾಂಟೇಜ್ ಏನಂದರೆ, ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಕನ್ನಡದವ್ರು ಇದ್ದಾರೆ. ವಿ ಹ್ಯಾವ್ ಬೀನ್ ಟಾಕಿಂಗ್ಗೆ. ನಾನು ಆವಾಗಿಂದನೂ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿ ಕನ್ನಡದಲ್ಲೇ ರೆಸ್ಪಾಂಡ್ ಮಾಡ್ತಿದ್ದಾರೆ. ಏನು ಅಡ್ಕೊಳ್ಳೋಣ ಮನೆ. ಸೊ ಆ್ಯಕ್ಚುಲಿ ನಾವು 6th ಸ್ಕ್ರೀನ್ಗೆ ಹೋಗ್ಬೇಕಿತ್ತು, ಮಿಸ್ ಆಗಿ 3rd ಫ್ಲೋರಲ್ಲಿ ಇದ್ವಿ. ಆ್ಯಕ್ಚುಲಿ ದಿಸ್ ಇಸ್ ಇಂಟ್ರೆಸ್ಟಿಂಗ್. ಎಲ್ಲ ಮಾಲ್ಗೆ ಹೋದ್ರು ಬರೀ ಹೀರೋಗಳು ಇರ್ತಾರೆ. ಇದ್ರಲ್ಲಿ ನೋಡಿ, ವುಮೆನ್ ಆಫ್ ಕನ್ನಡ ಸಿನಿಮಾಸ್. ಆಲ್ಮೋಸ್ಟ್ ಎಲ್ಲರೂ ಕನ್ನಡದ ಹೀರೋಯಿನ್ಗಳು ಇಲ್ಲೇ ಇದ್ದಾರೆ. ದಟ್ ಈಸ್ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್.
ದೀಪಿಕಾ ಪಡ್ಕೊಂಡೇನೋ ಇದ್ದಾಳೆ. ಯಾವ ಕನ್ನಡ ಮೂವಿಲಿ ಮಾಡಿದ್ದಾರೆ ಹೇಳಿ ನೋಡೋಣ. ಫಸ್ಟ್ ಮೂವಿ ನೋಡಿ, ಅಲ್ಲೆಲ್ಲ ಹೀರೋಯಿನ್ ಆದರೆ ಇಲ್ಲೆಲ್ಲ ನಮ್ಮ ಹೀರೋಗಳು. ಹೀರೋಸ್, ಕಪಾಲಿ ಹೀರೋಸ್. ಇಲ್ಲಿ ಅಲ್ಲಿ ನಿಮ್ಮ ಫೇವ್ರೇಟ್ ಹೀರೋಸ್ ಇದ್ದಾರೆ. ಯಾರು ಮಿಸ್ ಆಗಿದ್ದಾರೆ? ಆಲ್ಮೋಸ್ಟ್ ರಾಜ್ಕುಮಾರ್ ಇಲ್ವಲ್ಲ ಇಲ್ಲಿ. ರಾಜ್ಕುಮಾರು ಅಂಬರೀಷ್ ಶಂಕರ್ನಾಗಿಲ್ಲ. ಲೇಟೆಸ್ಟ್ ಹೀರೋಸ್ ನೋಡಿ 50 years ಆಲ್ಮೋಸ್ಟ್. ಇದಕ್ಕೊಂದು ಹಿಸ್ಟ್ರಿನೇ ಇದೆ ಕಪಾಲಿಗೆ. ಇಟ್ ವಾಸ್ ಅ ಬಿಗ್ಗೆಸ್ಟ್ ಥಿಯೇಟರ್. ಅಶ್ವಾಗ್ತಿದೆ ಅಂತೆ. ಫಾರ್ ಶೂರ್ ಬೋಲ್ಸ್ಕೊ ಹೋಗ್ತೀರಾ? ನಾನು ಮೊದಲೇ ಹೇಳ್ಬಿಟ್ಟು ಏನೋ ಅಂತಿದ್ದಾಗ ಬರ್ಬೇಕಲ್ಲಪ್ಪ, ಈಗ ಅಶ್ವ ಆಗ್ತಾ ಇದೆ. ಸರಿ ಏನು ತಗೊಂತೀರಾ? ಸೊ ಬೇಸಿಕ್ಲಿ ಯು ಹ್ಯಾವ್ ಎವ್ರಿಥಿಂಗ್. ಟೇಸ್ಟ್ ಆಲ್ಮೋಸ್ಟ್ ಎಲ್ಲ ಇದೆಯಲ್ಲ. ಜಂಕ್ ಏನೇನು ಬೇಕೆಲ್ಲ ಇದೆ. ಸೊ ಇದರಲ್ಲಿ ಪ್ರದ್ಯುಮ್ನ ಸ್ವಲ್ಪ ತಕ್ಕ ಮಟ್ಟಿಗೆ ಟೇಸ್ಟ್ ಮಾಡ್ತಾರೆ ನೋಡಿ ಇವಾಗ. ತಗೊಳ್ಳಿ ಸಾಕು. ನೀವು ವೆಜ್ಜೇ ತಾನೆ? ಟೂ ಪೀಸಸ್ ಕೊಡಿ. ವೆಜ್ ಓನ್ಲಿ ವೆಜಿಟೇರಿಯನ್. ಸರಿ ಬೇಡಪ್ಪ. I'm hungry to watch movie than eating. 10 ಗಂಟೆಗೆ ಏನಾರು ತಿನ್ನೋಣ ಆಚೆ ಬೇಕಾದ್ರೆ. ಎಷ್ಟು ಬ್ರೋ ಈ ಮಾಲಲ್ಲಿ ಪ್ರೈಸು? ಡೀಸೆಂಟ್ ಆಗಿದೆ, ಜಸ್ಟ್ 150. ನಾಟ್ ಬ್ಯಾಡ್. ಬೇರೆ ಕಡೆ ಎಲ್ಲ ಗೋಪಾಲನ್ ಆರ್ಕೆಡ್ಗೆ ಹೋದ್ರೆ 250 ರೂಪಾಯಿ. ಓ ಸಾಕ್ಬಿಡೋರು. ಈ ಲಕ್ಸುರಿಗೆ 150 ರೂಪಾಯಿ. ಐ ಫೀಲ್ ಇಟ್ಸ್ ವರ್ತ್. ವಾಟ್ ಯು ಫೀಲ್? ತಿನ್ಬಿಟ್ಟು ಟೇಸ್ಟ್ ಹೇಳಿ ಹಂಗೆ. 150 ರೂಪಾಯಿ ಟೇಸ್ಟ್ ಹೆಂಗೈತೆ ಅಂತ ಫಸ್ಟ್. ಆಸ್ ಯು ವಿಶ್. ಬಿಸಿ ಬಿಸಿ ಆಗಿದೆ. ಹೌ ಇಸ್ ದ ಟೇಸ್ಟ್? ಆಯಿಲಿ ಅನ್ಸುತ್ತಾ? ನೋ ಇಟ್ಸ್ ಗುಡ್, ಡೀಸೆಂಟ್. ವೆರಿ ಟೇಸ್ಟಿ ಆ್ಯಂಡ್ ವರ್ತ್. ಸರಿ, ನಾನು ಒಂದ್ಸತಿ ಟೇಸ್ಟ್ ಮಾಡ್ತೀನಿ. ಸೊ ನಿಂಗೆ ಹೆಂಗೆ ಅನ್ಸುತ್ತಪ್ಪ ಈಗ? ಹೌ ಡು ಯು ಫೀಲ್? ಚೆನ್ನಾಗಿದೆಯಾ? ಮಜ್ಜಾ ಮಾಡು. ಆಲ್ಮೋಸ್ಟ್ 3 ಫ್ಲೋರ್ಸ್ ಇದೆ. ನಮ್ಮ ಆಫೀಸ್ಗೆ ಎಸ್ಕೇಪ್ ಆಗಿ ಬಂದಿರೋದು. ನೋಡಬೇಡಿ, ಎಸ್ಕೇಪ್ ಬಂದು ಆದರಲ್ಲ 15 ಮಿನಿಟ್ಸ್ ಆಗಿ ಬಂದಿದೆ. ಆಲ್ಮೋಸ್ಟ್ 3rd ಫ್ಲೋರು, 6th ಸ್ಕ್ರೀನ್ ಅಲ್ವಾ ಬ್ರೋ? ಟೋಟಲ್ ಎಷ್ಟೊಂದು 9 ಇದೆಯಾ? ಓದ್ಕೊಂಡಲ್ಲ ಬಿಡೋರು. ಎಷ್ಟೊಂದು ನೋಡಿ ಹೆಂಗೈತೆ ಡಿಸೈನ್. 7 ಇದು. ಎಲ್ಲೋ ಇದೆ 6. ಅವಾಗಿಂದ ಅದೇ ಪದೇ ಬಂದ ಅನಿಸ್ತೈತಿ. ಕೇಳಿ ಅಣ್ಣ, ಅವನ ಕೇಳಿ. ಇಲ್ಲ ಐತಲ್ಲ ನೀರು. ತಿರುಗಿ ಕೂಡ ನೋಡ್ತಲ್ಲ ನಮಗೆ. ಬನ್ನಿ ಆ ಕಡೆ. ಅವ್ನು ಬಿಸಿ ಇದ್ದಾರೆ. ಇಲ್ಲೇ ಐತೆ ಸ್ಕ್ರೀನ್ 6. ಊರೆಲ್ಲ ಹುಡುಕ್ತಾ ಇದ್ದೀರಲ್ಲ. ಸ್ಕ್ರೀನ್ 6 ತೋರಿಸಿ ಎಲ್ಲಿದೆ ಅಂತ. ನಮ್ಮ ಸೀಟ್ ನಂಬರ್ ಏನು? Q3 Q4. ಎಂಟ್ರಿ ಫುಲ್ ಪಿಚ್ ಡಾರ್ಕ್ ಆಗಿದೆ. ಎಂಟ್ರಿ ಕೊಡೋಣ ಫ್ರೆಂಡ್ಸ್. ಅವ್ರು ಕಳಿಸ್ತವ್ರೆ, ಇವ್ರು ವಾಪಸ್ ಹೋಗುವಂತವ್ರೆ. ಫೈನಲಿ ಲಕ್ಸುರಿಯಸ್ ಥಿಯೇಟರ್ಗೆ ಎಂಟ್ರಿ ಆಗಿದೆ. ಏನ್ರಿ ದೊಡ್ಡದು ಯಪ್ಪ. ಹೇಗೆ ಸೀಟಿಂಗ್ ಇತ್ತು ಅಂದರೆ ನಾವು ಎಲ್ಲೇ ಕೂತ್ಕೊಂಡು ಕ್ಲಿಯರಾಗಿ ಆ ಸ್ಕ್ರೀನ್ ಕಾಣಿಸ್ತಿತ್ತು. ವಾಟ್ ಅ ಲಕ್ಸುರಿ. ಆ ಸ್ಕ್ರೀನ್ ನೋಡೋದೇ ಒಂದಂದ. ಅಷ್ಟು ದೊಡ್ಡ ಸೀಟಿಂಗ್ ಅರೇಂಜ್ಮೆಂಟು. ಆಮೇಲೆ ಒಂದಕ್ಕೊಂದು ಡಿಸ್ಟರ್ಬೆನ್ಸ್ ಇಲ್ಲ. ನೀಟಾಗಿ ನೀವು ಎಲ್ಲೇ ಕೂತೀರಿ ಸ್ಕ್ರೀನ್ 100% ಕಾಣಿಸುತ್ತೆ. ಈ ನಾರ್ಮಲ್ ಲೋಕಲ್ ಥಿಯೇಟರ್ ಥರ ನೀವು ಹಿಂದೆ ಕೂತ್ಕೊಂಡಿದ್ದ ತಕ್ಷಣ ತಲೆ ಆ ಕಡೆ ಹಾಕೋ ಈ ಕಡೆ ಹಾಕೋ ಅನ್ನೋ ತಲೆನೋವಿರಲ್ಲ. ಎಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂದರೆ ಯು ಕ್ಯಾನ್ ಫೀಲ್ ಆ ಲಕ್ಸುರಿನ ನೀವು ಸೆನ್ಸ್ ಮಾಡ್ಬೋದಿತ್ತು. ಅಟ್ಮಾಸ್ಫಿಯರು ಸೆನ್ಸ್ ಮಾಡ್ಬೋದು. ಬಟ್ ನಾವು ಹಂಗೆ ಅನ್ಕೊತಾ ಇದ್ವಿ ಧುರಂಧರ್ ಮೂವಿಗಿಂತ ಯಾವ್ದಾರು ಹಾರರ್ ಮೂವಿ ಬರಬೇಕಿತ್ತು, ಇನ್ನೂ ಮಜಾ ಬಂದಿರೋದು ಅಂತ.
ಬಟ್ ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್. ಅದರಲ್ಲೂ ಆ ಡಾಲ್ಬಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಸ್ಟಾರ್ಟಿಂಗ್ ಅವರು ಇಂಟ್ರೋ ಕೊಡ್ತಾರೆ, ಹೇಗೆ ಡಾಲ್ಬಿ ಆ್ಯಕ್ಚುಲಿ ವರ್ಕ್ ಆಗುತ್ತೆ, ಎಲ್ಲಿಂದ ಆ ಸೌಂಡಿಂಗ್ ಸಿಸ್ಟಮ್ ಹೇಗಿದೆ. ಒಂದು ಸ್ಪೀಕರು ನಿಮ್ಗೆ ಔಟ್ಸೈಡ್ ಕಾಣಿಸಲ್ಲ ಆ್ಯಕ್ಚುಲಿ, ಪ್ರತಿಯೊಂದು ಸ್ಪೀಕರು ಇನ್ಸೈಡ್ ಇದೆ. ಇವೆಲ್ಲ ಮುಗಿತಾ ಆ ದುರಂಧರ್ ಮೂವಿ ಸ್ಟಾರ್ಟ್ ಆದಮೇಲೆ ನಮ್ಮನ್ನು ನಾವೇ ಮರ್ತೋದು. ಎಂಥ ಮೂವಿಗಳು ಯಪ್ಪ, ಒಂದೊಂದು ಚಾಪ್ಟರು ಟಾಪ್ ನಾಚ್. ನೀವು ನೋಡ್ತಾ ಇದ್ರೆ ಇನ್ನೂ ಒಂದ್ಸತಿ ನೋಡ್ಬೋದು. 4 ಅವರ್ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಯು ಎಂಜಾಯ್ ಲೈಕ್ ಎನಿಥಿಂಗ್. ಅಬ್ಬ ಹಂಸಾ ಹೆಂಗಿತ್ತು ಅಂದರೆ ಇವೆಲ್ಲ. ಫೈನಲಿ ಒಂದು ಒಳ್ಳೆ ಮೂವಿ ನೋಡಿಕೊಂಡು ಹಾಗೆ ಲಕ್ಸುರಿಯಸ್ ಸಿನಿಮಾನ ಎಂಜಾಯ್ ಮಾಡಿಕೊಂಡು ನಾವು 11 ಗಂಟೆ ನೈಟಲ್ಲಿ ಕ್ಯಾಬ್ ಹತ್ಕೊಂಡು ಮನೆಗೆ ಹೋದ್ವಿ. ಸೊ ಇದೇ ಥರ ಕಂಟೆಂಟ್ಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ. ಬಾಯ್.